ಒಂದು ಮೂಢನಂಬಿಕೆ ಹೋಗ್ಸಿದ್ರ ಸರ್. ಚಾಮರಾಜನಗರ ಕಾಲಿಟ್ಟರೆ ಮುಖ್ಯಮಂತ್ರಿ ಅಧಿಕಾರ ಮೂಢನಂಬಿಕೆ ಮೌಢ್ಯಗಳು ಕಂದಾಚಾರಗಳಲ್ಲಿ ನಂಬಿಕೆ ಅದರಿಂದ ಚಾಮರಾಜನಗರಕ್ಕೆ ಬಂದರೂ ಒಂದೇ, ಮೈಸೂರಿಗೆ ಬಂದರೂ ಒಂದೇ, ಬೆಂಗಳೂರಿಗೆ ಬಂದರೂ ಒಂದೇ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೂಡ ಹೋಗ್ತೇನೆ ಬರ್ತೇನೆ. ಅಧಿಕಾರ ಗಟ್ಟಿ ಮಾಡಿದ್ದೀರಾ ಸರ್? ಇಲ್ಲಿ ಬಂದಾಗಲ್ಲ ಅಧಿಕಾರ ಗಟ್ಟಿ ಆಗಿದೆ ಸರ್. ಒಳ್ಳೇದಲ್ಲ. ಮೂಢನಂಬಿಕೆಯಲ್ಲಿ ನಂಬಿಕೆ ಇಲ್ಲ ಅಂತಂದ್ಮೇಲೆ ಇವೆಲ್ಲ ಪ್ರಶ್ನೆಗಳು ಬರೋದೇ ಇಲ್ವಲ್ಲ. ಅಲ್ಲ, ನೀವು ಭಾಷಣದಲ್ಲಿ ಹೇಳಿದ್ರಲ್ಲ ಸರ್, ಅಧಿಕಾರ ಇಲ್ಲಿ ಬಂದಾಗೆಲ್ಲ ಅಧಿಕಾರ ಗಟ್ಟಿ ಆಗಿದೆ ನಿಮಗೆ ಅಂತ ಸರ್. ಅದಕ್ಕೆ ಹೇಳದ್ದು ಮೂಢನಂಬಿಕೆಗಳು ನಂಬಲ್ಲ ಅಂತ ಅನ್ನೋದು ಒಂದು. ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗಲಿ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ, ಅಧಿಕಾರ ಹೋಗಿಲ್ಲ, ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳುದು. ಈಗ ಇನ್ನೂ ಗಟ್ಟಿ ಆಗುತ್ತೆ ಸರ್. ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಸರ್. ಗಟ್ಟಿಯಾಗಿರ್ತದೆ, ಈಗಲೂ ಗಟ್ಟಿಯಾಗಿದೆ, ಮುಂದೇನೂ ಗಟ್ಟಿಯಾಗಿರ್ತದೆ ಸರ್. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ. ಆದ್ರೆ ನಮ್ಮ ಅಣ್ಣ ಸಿಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ಥರದಲ್ಲಿ ಡಿ.ಕೆ. ಸುರೇಶ್ ಅವರು ಈ ಬೆಂಗಳೂರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೀವಲ್ಲ, ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಕ್ರಾಂತಿ ಅಂತ ಹೇಳಿದ್ರು ನೀವೇ ಹುಟ್ಟಾಕಿದವರು. ಕ್ರಾಂತಿ ಅಂತ ಹುಟ್ಟಾಕಿದವ್ರೆ ನೀವು, ಮಾಧ್ಯಮದವರು. ಅದರಿಂದ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆನ ನಾವೇ ಗೆಲ್ತೀವಿ. ಅಲ್ಲ, 5 ವರ್ಷ ನೀವೇ ಇರ್ತೀರಾ ಅಂತ ಸರ್. 5 ವರ್ಷ ನೀವೇ ಇರ್ತೀರಲ್ಲ, ಚರ್ಚೆಗಳು ಸಖತ್ತು ದೊಡ್ಡ ಮಟ್ಟದಲ್ಲಿ. ವಾಟ್ ಡಸ್ ಇಟ್ ಮೀನ್? ನೀವು ಅಲ್ಲ ಸರ್, 2013 ಸರ್, 2013 ಚರ್ಚೆಗಳು ಇರಲಿಲ್ಲ ಸರ್. ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಆಗಿತ್ತು, ಯಾವುದೇ ರೀತಿ ಚರ್ಚೆಗಳಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳಾಗ್ತಾ ಇದೆ ಸರ್. 2 ವರ್ಷ ಆಯ್ತು ಸರ್. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತದೆ. ಅನಾವಶ್ಯಕ ಚರ್ಚೆ ನಡೀತದೆ. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ನವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಹುಟ್ಕೊಂಡಿದ್ದವು. 2 ವರ್ಷ ಆದ್ಮೇಲೆ ರೀಸಬಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಈಗ ಡೇಟ್ ಫಿಕ್ಸ್ ಆಯ್ತು ಸರ್. ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಗೊಂದಲ ಏನಾದ್ರು ಇದೆಯಾ ಅಂತ, ರೀಶಫಲ್ ಮಾಡಕ್ಕೆ ಏನಾದ್ರು ಗೊಂದಲ ಇದೆಯಾ ಅಂತ. ಇಲ್ಲಿ ಗೊಂದಲ, ನೀವೇ ಎಲ್ಲ ಗೊಂದಲ ದೆಹಲಿನಲ್ಲಿ ಆಗುತ್ತೆ ಅಂದ್ಕೊಂಡು ಬಂದಿದ್ರಿ, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೇಳಿದ್ದೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಅವರು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸರ್, ಖಾಲಿ ಇರೋ ಸರ್ ತುಂಬಿದ್ರೆ ಹೇಗೆ ಸರ್? 4 ಖಾಲಿ ಇದೆಯಲ್ಲ ಸರ್, ಅದು ಸಚಿವ ಸಂಪುಟ 4 ಖಾಲಿ ಇದೆಯಲ್ಲ ಸರ್? 2 ಖಾಲಿ. ಅದು ಫಿಲ್ ಆಗುತ್ತೆ ಹೇಗೆ ಸರ್ ಅಂತ? ಒಟ್ಟು 34 ಇರಬೇಕು. ನಾಗೇಂದ್ರ ಒಬ್ಬ, ರಾಜಣ್ಣ ಒಬ್ಬ ಬಿಟ್ರೆ ಬಾಕಿಯವರೆಲ್ಲ ಇದ್ದಾರೆ. ಅದು ರೀಫಿಲ್ ಯಾವಾಗ ಸರ್ ಅಂತ? ಅದು ರೀಫಿಲ್ ಯಾವಾಗ ಆಗುತ್ತೆ ಸರ್ ಅಂತ? ಅದನ್ನ ರೀಸಬಲ್ ಆಗುವಾಗ ಮಾಡ್ತೀವಿ.